ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಈಗ ಹೇಳೋ ಒಂದು ವಿಷಯದ ಬಗ್ಗೆ ನಿಮ್ಮ ಕಮೆಂಟು ತುಂಬ ಹೆಲ್ಪ್ ಆಗುತ್ತೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಬೇಕು. ಏನು ರೈಟು ಏನು ಕರೆಕ್ಟು, ನಿಮ್ಮ ಅಭಿಪ್ರಾಯನ ಏನು ಮಾಡಬೇಕು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಒಂದು ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ವಿಡಿಯೋ ನೋಡ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಏನು ವಿಷಯ ಅಂದರೆ, ಒಬ್ಬರು ನನಗೆ ಗೊತ್ತಿರೋರು ಈ ಮನೆ ಕೆಲಸ ಮಾಡ್ತಾರೆ ನೋಡಿ, ಅವರು ಏನು ಮಾಡಿದ್ದಾರೆ ಅಂದರೆ ಈ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರೆ. ಏನು ವಿಷಯ ಅಂದರೆ, ಅವರು ಬಂದು ಮನೆ ಕೆಲಸ ಮಾಡೋದು, ಅವ್ರ ಹಸ್ಬೆಂಡ್ ಬಂದು ಡ್ರೈವರ್, ಸ್ಕೂಲ್ಗೆ ಮಕ್ಕಳನ್ನ ಪಿಕಪ್ ಮಾಡೋದು ಆ ಕೆಲಸ. ಇವರು ಬಂದಿರೋದು ಒಂದು ಕಲಬುರ್ಗಿನ ಗುಲ್ಬರ್ಗನ ಕಲಬುರ್ಗಿ ಸೈಡ್ ಅವರು. ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ಮನೆ ಕೆಲಸ ಮಾಡೋದಿಯಮ್ಮ. ಇವರು ಡ್ರೈವರ್ ಆಗಿ ಮಕ್ಕಳನ್ನ ಪಿಕಪ್ ಡ್ರಾಪು ಮಾಡಿ ಸಂಪಾದನೆ ಮಾಡೋ ಕೆಲಸ. ಈ ಅಪ್ಪನಿಗೆ ಫುಲ್ಲು ಡ್ರಿಂಕ್ಸು, ಹೆಂಗಸರ್ ಸವಾಸ ಎಲ್ಲ ಕೆಟ್ಟ ಹವ್ಯಾಸಗಳಿದೆ. ಈ ಅಮ್ಮ ಬಂದು ಸ್ವಂತದಲ್ಲೇ ಮದುವೆ ಆಗಿರೋದು. ಈ ಸ್ವಂತದಲ್ಲಿ ಮದುವೆ ಆದ್ರೇನೆ ಈ ಥರ ತೊಂದರೆ. ಈ ಕಡೆನೂ ಸಪೋರ್ಟ್ ಮಾಡಲ್ಲ, ಆ ಕಡೆನೂ ಸಪೋರ್ಟ್ ಮಾಡಲ್ಲ. ಈ ಕಡೆ ತಾಯಿ ಮನೆಯವ್ರಿಗೂ ಬೇಡವಾಗ್ಬಿಡ್ತಾರೆ, ಈ ಕಡೆ ಗಂಡನ ಮನೆಗೂ ಬೇಡವಾಗ್ಬಿಡ್ತಾರೆ. ಇದು ತುಂಬ ಹೆಣ್ಮಕ್ಳಿಗಿರೋ ಪ್ರಾಬ್ಲಮ್ಮು. ಇಲ್ಲಿ ತಾಯಿ ಮನೆಯವರು ಸಪೋರ್ಟ್ ಮಾಡಲ್ಲ, ಗಂಡನ ಮನೆಯವರು ಸಪೋರ್ಟ್ ಮಾಡಲ್ಲ. ಗಂಡನ ಮನೆಯವರು ಬಿಡಿ, ತೊಲಗಿದ್ರೆ ಸಾಕು, ತೊಲಗಿಸ್ಬಿಡೋಣ ಅನ್ನೋದ್ರಲ್ಲೇ ಇರ್ತಾರೆ. ಈ ತಾಯಿ ಮನೆಯವರು ನಮ್ಮ ಮನೆಗೆ ಬರಬಾರ್ದು, ನಮ್ಮ ಮನೆಗೆ ಬರಬಾರ್ದು. ಆವಾಗ ಇವ್ರು ಏನು ಮಾಡ್ತಾರೆ, ಈ ಕಡೆನೂ ಆಗಲ್ಲ, ಆ ಕಡೆನೂ ಆಗಲ್ಲ. ಈ ಥರ ಸೂಸೈಡ್ಗಳು ಮಾಡ್ಕೊಳ್ಳೋಕ್ಕೆ ಪ್ರಯತ್ನಗಳು ಮಾಡ್ತಾರೆ, ಹೋಗ್ತಾರೆ. ಅವರು ಆಯಮ್ಮ ಬಂದು ಈ ಥರ ಮನೆ ಕೆಲಸ ಮಾಡೋದು. ಆಯಮ್ಮ ಬಂದು ವೈಟ್ ಫೀಲ್ಡಲ್ಲಿ ಇರೋದು. ಅವರು ಈ ಮನೆ ಕೆಲಸಗಳಿಗೆ ಬರೋದು. ಆಯಪ್ಪ ಡ್ರೈವರ್ ಕೆಲಸ. ಇವ್ರಿಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಮಗು. ಆ ಹೆಣ್ಮಗುಗೆ ಈ ಅಮ್ಮ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇವರು ಬಂದು ಇಲ್ಲಿ ಜೀವನ ಮಾಡೋದು. ಈ ಅಮ್ಮನಿಗೆ ತಿಂಗಳಿಗೆ 20,000 ದುಡಿತಾರಂತೆ ಮನೆ ಕೆಲಸ ಮಾಡಿ. ಈ ಅಪ್ಪನಿಗೆ ಎಷ್ಟು ಸಂಬಳ ಬರುತ್ತೋ ಈ ಅಮ್ಮನಿಗೆ ಗೊತ್ತಿಲ್ಲ. ₹1 ಮನೆಗೆ ಕೊಡೋದಿಲ್ವಂತೆ. ಈ ಅಮ್ಮನಿಗೆ ಬಂದಿದ್ದ ಸಂಬಳನ ಕಿತ್ಕೊಂಡ್ಬಿಡೋದು, ಒಡೆದು ಬಡ್ದು ಕಿತ್ಕೊಂಡ್ಬಿಡೋದು. ಊಟಕ್ಕೆ ತಂದಾಕಿದ್ರೂ ಇಲ್ಲ ಅಂದರೆ ಇಲ್ಲ. ಚಿತ್ರಹಿಂಸೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದಾಕಿದ್ದಾರೆ. ಇದು 1 ಸತಿ ಅಲ್ಲ, 2 ಸತಿ ಅಲ್ಲ, ತುಂಬ ಸತಿ ಹೊಡೆದಾಕಿದ್ದಾರೆ. ಬ್ಲಡ್ ಬರೋಂಗೆ. ಆ ಅಪ್ಪನಿಗೆ ಹೆಂಗಸರ್ ಸವಾಸ ಇದೆ ಅಲ್ವಾ, ತಲೆ ಬುರುಡೆ ಹಿಡ್ಕೊಂಡೆಲ್ಲ ಹೊಡೆದಾಕಿದ್ದಾರೆ. ಈ ಅಮ್ಮ ಪ್ರಾಣ ಉಳಿದಿರೋದು ಹೆಚ್ಚು. ಈ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ, ಅವರೆಲ್ಲ ಧೈರ್ಯ ಹೇಳ್ತಾರೆ, ಅವನಿಗೆ ನಾವು ಬುದ್ಧಿ ಹೇಳ್ತೀವಿ, ತಿಳಿಸ್ತೀವಿ ಅಂತ. 1 ಸತಿ 2 ಸತಿ ಹೇಳ್ತಾರೆ, 3 ಸತಿ ಹೇಳ್ತಾರೆ. ನಾವು ಹೇಳಿದ್ರು ಮತ್ತೆ ಅವ್ರದ್ದು ಅದೇ ಕಥೆನೆ ಆಯಪ್ಪಂದು. ಇದೇ ರೀತಿ ನಡೀತಾ ಇರುತ್ತೆ. ಆಯಮ್ಮ ಸಹಿಸ್ಕೊಂಡು ತುಂಬಾ ವರ್ಷ ಇರ್ತಾಳೆ. ಸೂಸೈಡ್ಗೂ ತುಂಬಾ ಸತಿ ಪ್ರಯತ್ನ ಮಾಡಿದ್ದಾರೆ. ಈ ಕಡೆನೂ ಸಪೋರ್ಟ್ ಇಲ್ಲ, ಆ ಕಡೆನೂ ಸಪೋರ್ಟ್ ಇಲ್ಲ. ಆಮೇಲೆ ಈ ಥರನೇ ನಡೀತಾ ಇದೆ. ಆಯಮ್ಮ ಸಂಬಳ ತಂದ್ರೆ ಸಾಕು, ಆಯಮ್ಮನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡ್ಬಿಡೋದು. ಈ ಅಪ್ಪನ ಸಂಬಳ ₹1 ಕೊಡೋದಿಲ್ಲ. ದಿಲ್ದಾರು, ಶೋಕಿಗಳು ಈ ಥರ ಇರುತ್ತೆ ನೋಡಿ, ಆ ಥರ. ಈ ಮಗ ಅವ್ರ ಅಪ್ಪನಾದಿನೇ, ಅವ್ರ ಅಪ್ಪನ ನೋಡಿ ಅವ್ರ ಅಪ್ಪನಾದಿನೇ. ಇನ್ನೊಂದು ಮಗು ಬಂದು ಅವರ ತವರು ಮನೆ ಕಲಬುರ್ಗಿಯಲ್ಲಿದ್ದಾನೆ. ಒಬ್ಬನ್ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಇವ್ರ ಅಪ್ಪನ ನೋಡಿ ಇವನು ಅದೇ. ಈ ಅಮ್ಮ ಸಂಬಳ ತಂದು ಕೊಟ್ಟಿದ್ದಾರೆ. ಆಮೇಲೆ ಹಿಂಗೆ ಇವರು ನಾದ್ನೀರು ಇರ್ತಾರೆ ಅಲ್ವಾ, ಅತ್ತೆ ನಾದ್ನೀರು
ಅವ್ರಿಗೇನಾದರೂ ಒಂದು ಸ್ವಲ್ಪ ಕೊಡ್ತಾನೆ. ಅವರು ಇವನೇನು ಮಾಡಿದ್ರು ಕರೆಕ್ಟು. ಈ ಅಮ್ಮ ಏನಾದರೂ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಇಲ್ಲ. ಅವ್ರನ್ನ ಇನ್ನು ಎತ್ಕಟ್ಟೋದು ಅವ್ರ ಅಣ್ಣನ್ನ. ಇವಳು ಸತ್ತೋದ್ರೆ ಇವ್ರಿಗೆ ಲಾಭ ಅಲ್ವಾ, ಎತ್ಕಟ್ಟೋದು. ಇನ್ನು ಹೊಡೀಲಿ ಅಂತ, ಏನಾದರೂ ಹೇಳಿದ್ರೆ ಹೊಡೀಲಿ ಅಂತ. ಇವರಿಬ್ಬರ ನಡುವೆ ಹಂಗೆ ನಡೀತಾ ಇರುತ್ತೆ. ಈ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮಲಗಿದ್ದಾರೆ. ಅದು ಏನು ರೀಸನೋ ಏನೋ ಗೊತ್ತಿಲ್ಲ. ಈ ದೊಣ್ಣೆ ಎತ್ಕೊಂಡು ಸೊಂಟಕ್ಕೆ ಬಾರಿಸಿದ್ದಾರೆ. ಸೊಂಟಕ್ಕೆ ಬಾರಿಸಿ ರೀಸನೇ ಗೊತ್ತಿಲ್ಲ. ಆ ಅಮ್ಮ ಮಲ್ಕೊಂಡಿದ್ದಾರೆ, ಯಪ್ಪ ಬಂದು ದೊಣ್ಣೆ ಎತ್ಕೊಂಡು ಬಂದು ಬಡ್ದಾಕಿದ್ದಾರೆ. ಸೊಂಟ ಮುರಿದೋಗಿದೆ, ಎದ್ದೊಳಕ್ಕೆ ಆಗ್ತಾ ಇಲ್ಲ, ಹೋಗೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಯಾರು ಹೇಳಿದ್ರು ಏನೂ ಕೇಳೋದಿಲ್ಲ. ಆಮೇಲೆ ಹಿಂಗೆ ಜಗಳಗಳಾಗಿ ಇದೆ. ಈ ಅಮ್ಮ ಏನು ಮಾಡಿದ್ದಾಳೆ ಅಂದರೆ ಗಂಟು ಮೂಟು ಎಲ್ಲ ಕಟ್ಕೊಂಡು ತವರೂರಿಗೆ ರೆಡಿ ಹೋಗ್ತಾ ಇದ್ದಾರೆ. ನನಗೆ ಸಿಕ್ಕಿದ್ರು, ನನಗೆ ಹೇಳಿದ್ರು ಈ ಥರ ಅವರು ಮಲ್ಕೊಂಡ್ಬಿಟ್ರು, ಎದ್ದೊಳಕ್ಕಾಗ್ತಾ ಇಲ್ಲ ಅಲ್ಲಿ. ನನಗೆ ಆಮೇಲೆ ಹೇಳಿದ್ರು, ಈ ರೀತಿ ನನ್ನ ಗಂಡ ಸೊಂಟ ಮುರಿದಾಕಿದ್ದಾನೆ, ಎದ್ದೊಳಕ್ಕಾಗಲ್ಲ ಅಕ್ಕ, ನಾನು ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿದೆ. ಆಯಮ್ಮ ಸ್ಟೋರಿ ಎಲ್ಲ ಇದೆಲ್ಲ ಹೇಳಿದ್ರು. ನಾನು ಸತ್ತೋಗ್ತೀನಕ್ಕ, ಹೋಗಿ ಅಲ್ಲಿ ನಮ್ಮ ತವ್ರ ಮನೆಯಲ್ಲಿ ನನಗೆ ಸಪೋರ್ಟ್ ಇಲ್ಲ, ಇವನ ಹತ್ರ ಇದ್ರು ಇವನು ನಾನು ಬದುಕಿಸೋದಿಲ್ಲ, ಅಲ್ಲಿಗೋದ್ರೂ ನನ್ನನ್ನು ಬದುಕೋಗಿ ಬಿಡೋದಿಲ್ಲ, ನಾನು ಸತ್ತೋಗ್ತೀನಿ ಅಂತ ಅಂತ ಹೇಳಿದ್ಲು. ಅಯ್ಯಮ್ಮ ಫೇಸ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಈ ಅಮ್ಮ ಸತ್ತೋಗ್ತಾರೆ ಅಂತ. ನಾನು ಹೇಳ್ದೆ, ನೋಡಮ್ಮ ಈ ಕಾಲದಲ್ಲೂ ಇಂಥವ್ರು ಇದ್ದಾರ, ನಮ್ಮ ಕಡೆ ಇಲ್ಲ ಬೆಂಗಳೂರಲ್ಲಿ. ಮತ್ತೆ ಚಿಕ್ಕ ಚಿಕ್ಕ ಪುಟ್ಟ ವಿಷಯಕ್ಕೆ ಡೈವರ್ಸ್ ಕೊಟ್ಟು ಹೋಗ್ತಾರೆ. ಆತ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ಮತ್ತೆ ನೀನೇ ಸಂಪಾದಿಸ್ತಾ ಇದೀಯ, ನೀನೇ ದುಡಿತಾ ಇದೀಯ, ಅದನ್ನು ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಸಂಸಾರಕ್ಕೂ ₹1 ಕೊಡೋದಿಲ್ಲ, ಡೈವರ್ಸ್ ಕೊಟ್ಬಿಡು ಅಂದ್ರೆ. ನಮ್ಮ ಕಡೆ ಅಕ್ಕ ಹಂಗೆಲ್ಲ ಕೊಡೋದಿಲ್ಲ ಅಂದ್ರು. ನೀನ್ ಸಾಯೋದು ವಾಸಿನ, ಇಲ್ಲಿ ಡೈವರ್ಸ್ ಕೊಡೋದು ವಾಸಿನ ಅಂದೆ. ಆಮೇಲೆ ಆಯಮ್ಮ ಯೋಚನೆ ಮಾಡಿದ್ರು. ನಾನು ಹೇಳ್ದೆ, ನಮ್ಮ ಬೆಂಗಳೂರು ಕಡೆ ಎಲ್ಲ ಚಿಕ್ಕ ಪುಟ್ಟದಕ್ಕೆಲ್ಲ ಇದು ಆಗೋಗಿದೆ, ಇವಾಗ ಇದೆಲ್ಲ ಕಾಮನ್ ಆಗೋಗಿದೆ. ನಿಮ್ಮ ಕಡೆನೂ ಇನ್ನು 10 ವರ್ಷ ಹೋದ್ರೆ ಇದು ಬಂದೇ ಬರುತ್ತೆ. ಆಯಮ್ಮ ಹೇಳಿದ್ರು, ಡೈವರ್ಸ್ ಕೊಟ್ರೆ ನನ್ನ ಆಡ್ಕೊಳ್ಳೋದು ಜಾಸ್ತಿ. ನಮ್ಮ ಕಡೆ ಗಂಡನ್ ಬಿಟ್ಟವಳು ಅಂದ್ರೆ ತುಂಬಾ ಕೆಟ್ಟದಾಗಿ ಮಾತಾಡೋದು. ಈ ಕಡೆನೂ ಇದೆ, ಬೆಂಗಳೂರು ಕಡೆನೂ ಇದೆ ಕೆಟ್ಟದಾಗಿ ಮಾತಾಡೋದು. ಅದೇನು ಸುಮ್ಮನೆ ಅಲ್ಲ, ಹೆಣ್ಮಕ್ಳ ಜೀವನದಲ್ಲೇ ಅದು ಇರೋದೆ ಅಂತ ನಾನು ಹೇಳ್ದೆ. ಕೆಟ್ಟದಾಗಿ ಮಾತಾಡೋದು, ಅವನ್ನ ಇಟ್ಕೊಂಡ್ಬಿಟ್ಟವಳೆ, ಇವನ್ನ ಇಟ್ಕೊಂಡ್ಬಿಟ್ಟವಳೆ, ಹಂಗೆ ಹಿಂಗೆ ಅನ್ನೋದು ಅಂದ್ರು. ನಾನು ಹೇಳ್ದೆ, ಇದು ನಮ್ಮ ಬೆಂಗಳೂರಲ್ಲೂ ಕಾಮನ್ನೇ. ಈ ಜನ ನೀವು ಹೆಂಗ್ ಬದುಕಿದ್ರು ಬಿಡೋದಿಲ್ಲ. ನಿನ್ನ ಕೈಯಲ್ಲಿ ಇದೆ. ನೀನು ಬದುಕಿದ್ರೆ ನಿನ್ನ ಮಕ್ಳಿಗಾಗ್ತೀಯ, ನೀನು ಸತ್ತರೆ ನಿನ್ನ ಗಂಡ ಖಂಡಿತ ನೋಡಲ್ಲ. ಅವನಿಗೆ ಹೆಂಗಸರ ಸಹವಾಸ ಜೋರಾಗಿದೆ. ನೀನು ನೋಡ್ಕೊ, ಏನೋ ಒಂದು, ಅವನ್ ಸಾಯ್ಬೇಕು, ಇಲ್ಲ ಅಂದ್ರೆ ನೀನ್ ಡೈವರ್ಸ್ ಕೊಡ್ಬೇಕು, 2ರಲ್ಲಿ 1 ಅಂತ ಹೇಳಿದೆ. ಆಯಮ್ಮನ್ಗೆ ತಲೆಗೆ ಹತ್ತಿತು. ಅವ್ರಮ್ಮ ಅವರಪ್ಪ ಎಲ್ಲ ಸಪೋರ್ಟ್ ಮಾಡೋಲ್ವಂತೆ. ಈ ತರ ಮನೆ ಕೆಲ್ಸಗಳಿಗೆ ಬರ್ತಾರೆ ಅಲ್ವಾ, ಇವ್ರು ಸಪೋರ್ಟ್ ಮಾಡೋದು, ಈ ತರ ಬುದ್ಧಿ ಹೇಳೋದು. ಆಮೇಲೆ ಸರಿ, ನಾನು ಅಲ್ಲಿಗೆ ಹೋಗಿ ತವ್ರ ಮನೆಗೆ ಆ ಕಡೆ ಹೋಗಿ, ನಾನು ಹೆಂಗಿದ್ರು ಸಪ್ರೇಟೇ ಇರೋದು, ತವ್ರ ಮನೆಯವರು ಸೇರಿಸೋದಿಲ್ಲ. ಹೆಂಗಿದ್ರು ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ಸತಿ ಏನೇ ಆಗಲಿ ನಾನು ಡೈವರ್ಸ್ ಕೊಡ್ತೀನಿ. ಯಾರು ಏನೇ ಅಂದ್ಕೊಳ್ಳಿ, ಏನೇ ಮಾತಾಡಲಿ, ಅವನು ಬಂದರೂ ಅವನಿಗೆ ಡೈವರ್ಸ್ ಕೊಡ್ತೀನಿ. ಯಾವಾಗಲೂ ಹಿಂಗೇನಂತೆ, ಅಯ್ಯಮ್ಮ ಊರಿಗೆ ಬಂದರೆ ಬಂದು ಕರ್ಕೊಂಡು ಹೋಗ್ಬಿಡೋದಂತೆ. ಇದು ಇವರಿಬ್ರಿಗೂ ಆಟ ಆಗ್ಬಿಟ್ಟಿದೆ. ಯಮ್ಮ ಸಾಯಕ್ಕೆ ಹೋಗೋದು, ಮತ್ತೆ ಒಂದು ಮಾಡೋದು, ಕಳಿಸೋದು. ಈ ಥರ ಮಾಡೋರಿಗೆ ಯಾವತ್ತಿದ್ರೂ ಸಾವನ್ನೋದು ಖಂಡಿತ ಇರುತ್ತೆ. ಈ ಹುಡುಗಾಟಿಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ.
ಸಾಯೋದು ಬರೋದು ಅಂತ. ಸರಿ ಅಕ್ಕ, ಅಮ್ಮನ್ಗೆ ಸೊಂಟ ಎಲ್ಲ ಮುರಿದೋಗ್ಬಿಟ್ಟಿದೆ, ಕಾಲು ಎಲ್ಲ ಮಲ್ಕೊಂಡೆ ಎಲ್ಲ. ಊರಿಗೂ ಹಂಗೆ ಹೋಗಿದ್ದು, ಟ್ರೈನಲ್ಲಿ ಮಲ್ಕೊಂಡು ಪಾತ್ರೆ ಎಲ್ಲ ಕಟ್ಟಿಟ್ಕೊಂಡು. ಅಮ್ಮನ್ ಹಿಂಗಿದ್ರು ನೀನ್ ಸಾಯಕ್ಕೆ ಡಿಸೈಡ್ ಮಾಡಿದೀಯಾ, ನೋಡು ಏನ್ ಮಾಡ್ತೀಯಾ ಅಂತ ಹೇಳಿದೆ. ಇಲ್ಲ, ನಾನು ಖಂಡಿತ ಅಮ್ಮನ್ಗೂ ಗೊತ್ತಾಯ್ತು, ಬೆಂಗಳೂರಲ್ಲೆಲ್ಲ ಇದು ಕಾಮನ್ ಆಗ್ಬಿಟ್ಟಿದೆ. ನಮ್ಮ ಕಡೆ ಇನ್ನು ಈ ತರ ಇನ್ನೊಂದು 10 ವರ್ಷ ಆದ್ರೆ ನಮ್ಮ ಕಡೆನೂ ಈ ತರ ಎಲ್ಲ ಶುರುವಾಗುತ್ತೆ. ನಾನಿದ್ರೆ ನನ್ನ ಮಕ್ಳಿಗೆ ಹಾಕ್ತೀನಿ, ಸರಿ ಅಂತ ನಾನು ಡೈವರ್ಸ್ ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ನೀವು ನಿಮ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದು ಕಮೆಂಟ್ ಮಾಡಿ ಹೇಳಿ. ಅವ್ರಿಗೆ ಅದು ಯಾವುದನ್ನು ಚೂಸ್ ಮಾಡ್ಕೊಬೇಕು ಏನು ಅಂತ ಗೊತ್ತಾಗುತ್ತೆ. ಅವ್ರು ಖಂಡಿತ ಈ ಸತಿ ಸೂಸೈಡ್ ಮಾಡ್ಕೊಳ್ಳೋದು ಇದೆ ಗ್ಯಾರಂಟಿ. ಇದು ತುಂಬಾ ಸತಿ ಆಗೋಗಿದೆ ಇವ್ರು ಇದು ಡೈವರ್ಸ್ ಇಲ್ಲ ಸೂಸೈಡು, ಎರಡರಲ್ಲಿ ಒಂದಿದೆ ಅವ್ರ ಚಾಯ್ಸ್. ಬಿಟ್ರೆ ಈ ಅಮ್ಮ ಸಾಯೋದು ಗ್ಯಾರಂಟಿನೇ, ಇವತ್ತಲ್ದಿದ್ರು ನಾಳೆ ಗ್ಯಾರಂಟಿನೇ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಅವ್ರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಚಾಯ್ಸ್ ಮಾಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ.